ನನ್ನೆಲ್ಲ ರೈತ ಬಂದವರಿಗೆ ಬೆಳಗಿನ ಶುಭೋದಯ. ನಾನಿವತ್ತು ನಿಮಗೆ ವಿಡಿಯೋದಲ್ಲಿ ನೋಡ್ತಿರೋಂಥ ಚಾಪ್ಟರ್ನ ಮಾತಾಡೋಕೆ ಹೋಗಲ್ಲ. ಇವತ್ತು ನನ್ನ ಪರ್ಸ್ನಲಿ ನಾನು ಅಂದ್ಕೊಂಡಿದ್ದಂತಹ ಕ್ಯಾಲ್ಕುಲೇಟ್ ಮಾಡಿದಂಥ ಒಂದು ಯೋಚನೆನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಅದು ನಿಮ್ಗೆ ಇಷ್ಟ ಆಗುತ್ತಾ ಅನ್ನೋದನ್ನು, ಸರಿ ಇದೆಯಾ ತಪ್ಪಿದೆಯಾ ಅನ್ನೋದನ್ನು ನನಗೆ ದಯವಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಏನಪ್ಪ ಅದು ಅಂತಂದರೆ, ನಮ್ಮ ರಿಲೇಟಿವ್ಸಲ್ಲಿ ಎಲ್ಲರೂ ಸಹ ಮನೆಗಳನ್ನ ಕಟ್ತಾ ಇದ್ದಾರೆ. ಅದನ್ನು ನೋಡೋಕ್ಕೆ ಬಂದಂಥ ಮತ್ತು ಉಳಿದಂಥ ರಿಲೇಟಿವ್ಸ್ ಎಲ್ಲರೂ ನೀವೇ ಕಟ್ಟೋದು ಅಂಥೇಳಿ ತುಂಬಾ ಕ್ವಶನ್ ಮಾಡ್ತಾಯಿದ್ದಾರೆ. ಅವರಿಗೆ ನಾನು ಇದೊಂದು ಕ್ವಶನ್ ಕೇಳಿದೆ. ಓಕೆ, ಮನೆ ಕಟ್ಟಿಸ್ತೀನಿ, ತೊಂದರೆ ಇಲ್ಲ, ನನಗೆ ಬರ್ತಿರೋ ಸಂಬಳದಲ್ಲಿ ಹೇಗೋ ಒಂದು EMI ಕಟ್ಕೊಂಡು ನಾನು ಮನೆಯನ್ನು ನಿರ್ಮಿಸುವಂಥ ಶಕ್ತಿ ನನ್ನಲ್ಲಿದೆ, ಸೊ ಮಾಡ್ಬೋದು. ಆದರೆ ನೀವು ಕಟ್ಟಿರೋ ಮನೆಗೆ ಎಷ್ಟು ಬಜೆಟ್ ಹಾಕಿದ್ದೀರಿ ಕೇಳಿದೆ. ಆಗ ಅವರು ಅಪ್ ಟು 40 lakhs 50 lakhs 1 crore ಹಾಕಿದ್ದೀನಿ ಅಂತೆಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಕೇಳಿದಂಥ ಒಂದೇ ಮಾತು, 40 lakhs 50 lakhs 1 crore ಇನ್ವೆಸ್ಟ್ ಮಾಡಿದ್ದೀರಲ್ಲ, ಎಷ್ಟು ರಿಟರ್ನ್ಸ್ ನೀವು ತೊಗೊತಾ ಇದ್ದೀರಾ ಅಂತ ಕೇಳಿದೆ. ಅದಕ್ಕೆ ಅವರು, ಅಲ್ಲ ರೆಂಟ್ ಫ್ರೀಯಾಗಿ ನಾನು ಬದುಕ್ತಾ ಇದ್ದೀನಿ. ರೆಂಟ್ ಫ್ರೀಯಾಗೇನೋ ಬದುಕ್ತಾ ಇದ್ದೀರಾ ಸತ್ಯ, EMI ಎಷ್ಟು ಕಟ್ತಾ ಇದ್ದೀರಾ? ಅಪ್ ಟು 20,000 30,000. ಎಷ್ಟು ವರ್ಷ? 30 years. ನಿಮ್ಮ ಲೈಫ್ ಸ್ಪ್ಯಾನ್ ಎಷ್ಟು? ನಮ್ಮದೊಂದು 70 years ಆಗಿದರೆ, ಈಗ ನಿಮಗೆ ಎಷ್ಟು? 35 years ಆಗಿದ್ಮೇಲೆ ನಿಮ್ಮ ಈ ಉಳಿದಂಥ ಜೀವನ ಸಂಪೂರ್ಣವಾಗಿ ನೀವು EMI ಕಟ್ಕೊಂಡು ಅದನ್ನು ಕಟ್ಟೋಕ್ಕೋಸ್ಕರ ಓಡ್ಕೊಂಡು ನೆಮ್ಮದಿನೇ ಹಾಳು ಮಾಡಿಕೊಂಡು ಭೂಮಿ ಮೇಲೆ ಏಕೆ ಹುಟ್ಟಿದೆ ಅನ್ನೋದನ್ನೇ ಗೊತ್ತಿಲ್ಲದೆ ಆಫ್ಟರ್ ಆಲ್ ಒಂದು ಮನೆ ಕಟ್ಬಿಟ್ಟು ನೆಮ್ಮದಿ ಹಾಳು ಮಾಡ್ಕೊಂಡು ಸಾಯ್ತಾ ಇದ್ದೀರಲ್ಲ. ಅದೇ 40 to 50 lakhs ಬದಲಿಗೆ ಕೇವಲ ಒಂದು 20 lakhsನಾರು ನೀವು ಸಂಪಾದನೆ ಮಾಡಿದ ದುಡ್ಡನ್ನು ತಗೊಂಡೋಗಿ FDನೋ ಅಥವಾ ಮತ್ತೊಂದೋ ಮಾಡಿಬಿಟ್ಟು ಕನ್ಸಿಸ್ಟೆಂಟಾಗಿ ಒಂದು ರಿಟರ್ನ್ಸ್ ಬರುತ್ತೆ. ಅದನ್ನು ತಗೊಂಡು ನೀವು ಏನಕ್ಕೆ ಬಾಡಿಗೆ ಮನೇಲಿ ಬದುಕಬಾರ್ದು ಅಂತ ಕೇಳಿದೆ. ಅದಕ್ಕೆ ಅವರು ಕೆಲವರು ಸುಮ್ಮನೆ ಆಗ್ಬಿಟ್ರು, ಹೌದಪ್ಪ ಇವ್ನು ಮಾತಾಡ್ತಿರೋದ್ರಲ್ಲಿ ಸತ್ಯ ಇದೆ ಅಂತೇಳಿ. ಇನ್ನು ಕೆಲವರು ವಾದ ಮಾಡ್ತಾರೆ, ಏನೇ ಆದರೂ ಬಾಡಿಗೆ ಮನೇಲಿದ್ದರೆ ನಮ್ಮ ಮನೆ ಆಗತ್ತಾ? ಹೋಗಲಿ, ಬಾಡಿಗೆ ಕಟ್ಟಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂತಂದರೆ ತೊಂದರೆನೇ ಇಲ್ಲ, ಆ 20 ಲಕ್ಷನ ಲೀಸಿಗೆ ಹಾಕಿಸ್ಕೊಳ್ಳಿ. ಓನರ್ಗೆ ಸ್ಟಾರ್ಟಿಂಗಲ್ಲೇ ಅಗ್ರಿಮೆಂಟಲ್ಲಿ ಬರೆದುಬಿಡಿ, 20 ಲಕ್ಷ ರೂಪಾಯಿ ನಾನು ಕೊಡ್ತಾ ಇದ್ದೀನಿ, ಇಷ್ಟು ವರ್ಷದ ಮಟ್ಟಿಗೆ ನನಗೆ ಈ ಮನೆ ಲೀಸಲ್ಲಿದೆ, ಈ ಮನೆಯ ಸಂಪೂರ್ಣ ಒಡೆತನ ನಾನು ಮೇಂಟೈನ್ ಮಾಡ್ತೀನಿ, ಆದರೆ ಮನೆ ಮಾತ್ರ ಅವ್ರ ಹೆಸರಲ್ಲೇ ಇರುತ್ತೆ, ಏನೇ ಡ್ಯಾಮೇಜಸ್ ಆದ್ರೂ ಸಹ ಅದನ್ನು ನಾನು ಸರಿಪಡಿಸ್ಕೊಡ್ತೀನಿ ಅಂತ ಮಾತಾಡ್ಕೊಳ್ಳಿ. ಆಗ ನಿಮ್ಮ ಸ್ವಂತ ಮನೆಯೇ ಆಗೋದಿಲ್ವಾ, ಅಷ್ಟೊಂದು ಮಾಡ್ಬೋದಲ್ವಾ ಅಂತ ಮಾತಾಡಿದೆ. ಅದಕ್ಕೂ ಸಹ ಅವರು ಸಂಪೂರ್ಣವಾಗಿ ಆಫ್ ಆಗೋದ್ರು. ಈ ನಾನು ಮಾತಾಡಿದಂಥ ಮಾತು ನಿಮಗೆ ಏನು ಅನಿಸುತ್ತೆ? ನಾನು ಮಾತಾಡಿದ ತಪ್ಪೇನಾದರೂ ಅನಿಸುತ್ತಾ? ಆದರೆ ಇನ್ನು ಕೆಲವರು ರೈತರು ಹೇಳ್ತಾರೆ, ಸುತ್ತನಿತ್ತ ಮಾತಾಡ್ತಿರೋರು, ಇದು ಮಾತುಕತೆ ಆಗುವಾಗ ಸುತ್ತ 4 ಜನ ಇರ್ತಾರಲ್ವ, ಆ 4 ಜನದ ಮಾತು ಈಗ ಆಲ್ರೆಡಿ ಮಾತಾಡ್ತಿರುವಾಗ ಇರುವಂಥ 2 ರಿಲೇಟಿವ್ಸ್ ಬಾಯಿನ ನಾನು ಮುಚ್ಚಾಯಿತು. ಅವರು ಸಹ ಸುಮ್ಮನಾಗಾಯಿತು ನಾನು ಹೇಳಿದ ಮ್ಯಾಟ್ರನ್ನ ಒಪ್ಕೊಂಡು. ಆದರೆ ಸುತ್ತಮುತ್ತ ಇರುವಂಥ ಜನ ರೈತರು ಏನು ಮಾತಾಡ್ತಾರೆ ಅಂದರೆ, ಅದು ಏನು ಮರ್ಯ ಮಾತಾಡ್ತಿರೋದು ನೀನು, ಈಗಿನ ಕಾಲದಲ್ಲಿ ಮನೆ ಇಲ್ಲ ಅಂದರೆ ಯಾವಳು ಹೆಣ್ಣೆ ಕೊಡಲ್ಲ. ಅಲ್ಲ ರೀ, ನೀವು ಮನೆ ನೋಡಿ ಬರೋಂಥ ಹೆಣ್ಣು ಅವಳು ನೆಲೆಸ್ತಾಳೆ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ? ನಿಮ್ಮನ್ನು ನೋಡಿ ಬರಬೇಕಲ್ವ, ನಿಮ್ಮ ಗುಣ ನೋಡಿ ಬರಬೇಕಲ್ವ. ಮನೆ ನೋಡಿ ಬರೋವಂಥವಳು ನಾಳೆ ದಿವಸ ನನ್ನ ಹತ್ರ 40 ಲಕ್ಷ ರೂಪಾಯಿ EMI ಇದೆ ಅಂತಂದರೆ ನಿಮ್ಮ ಜೊತೆ ಇರ್ತಾಳೆ ಅನ್ನೋದ್ರಲ್ಲಿ ಎಷ್ಟು ಮಟ್ಟಿಗೆ ಗ್ಯಾರಂಟಿ ಇದೆ? ಅವನ್ನೆಲ್ಲ ನಂಬ್ಕೊಂಡು ನೀವು ಮನೆಗೆ ಹೆಣ್ಣು ತರ್ತೀರಿ ಅಂತ ಆದರೆ ನೀವು ವೇಸ್ಟ್ ಅಲ್ವಾ? ಹಂಗಾರೆ ನಿಮ್ಮನ್ನು ನೋಡಿ ಬರ್ತಾ ಇಲ್ಲ ಅವಳು, ನಿಮ್ಮ ಆಸ್ತಿ ಅಂತಸ್ತನ ನೋಡಿ ಬರ್ತಾ ಇದ್ದಾಳೆ. ನಾಳೆ ದಿವಸ ನೀವು ಸತ್ತರೆ ಅಂತಂದರೆ ನಿಮ್ದ್ರಲ್ಲಿ ಒಂದು ಪಾಲು ಕೇಳ್ಕೊಂಡು ಕಿತ್ಕೊಂಡು ಹೋಗ್ತಾ ಇರ್ತಾಳೆ. EMI ಕಟ್ತೀನಿ ಅನ್ನೋದನ್ನು ಯಾವತ್ತಿಗೂ ಬರೋಕ್ಕೆ ಹೋಗಲ್ಲ ಅವಳು. ಆಗಿರುವಂಥ ಹೆಣ್ಣು ನಿಮ್ಮ ಮನೆಗೆ ಬಂದ್ರೇನು ಬರ್ದಿದ್ರೇನು, ಇನ್ನೊಂದು 3 ವರ್ಷ ಸನ್ಯಾಸತ್ವ ಸ್ವೀಕರಿಸೋಣ ಬಿಡಿ. ಇರೋಂಥದ್ದನ್ನು ಇದನ್ನೇ ಹೋಗಲಿ, ಹೆಣ್ಣಿನ ಮನೆ ಕಡೆನೇ ಆಗಲಿ, ಹೆಣ್ಣನ್ನು ನೋಡಾದ್ಮೇಲೆ ಸ್ವಂತ ಮನೆ ಇದೆಯಾ ಕೇಳ್ತಾರೆ. ಇಲ್ಲ ಸ್ವಾಮಿ, 50 ಲಕ್ಷಕ್ಕೆ ನಾನೊಂದು ಮನೆ ಲೀಸಿಗೆ ಹಾಕ್ಸ್ಕೊಂಡಿದ್ದೀನಿ, ಎನಾಫ್ ಅಲ್ವಾ? ಅಲ್ಲಿಗೆ ಸುಮ್ಮನೆ ಆಗ್ತಾರೆ ತಾನೆ. ಅವರು ಒಂದು ಮಾತು ಹೇಳ್ತಾರೆ, ಹಾಗಿದ್ರೆ ನನ್ನ ಮಗಳ ಹೆಸರಿಗೆ ಒಂದು ಗ್ಯಾರಂಟಿ ಏನಾರು ಕೊಡಿ, ಹಾಗೆ ಓಕೆ ಮಾಡೋಣ, ಲೀಗಲಾಗಿ ಏನು ಬೇಕಾದರೆ ಮಾಡೋಣ. ಅದನ್ನು ಬಿಟ್ಬಿಟ್ಟು ಸಾಲ ಮಾಡಿ ಮನೆ ಕಟ್ಟಿ EMIಗೋಸ್ಕರ ಮದುವೆ ಮಾಡಿದ ಹೆಂಡ್ತಿನ ಬಿಟ್ಟು ಮಕ್ಕಳು ಮಾಡ್ಕೊಂಡವ್ರನ್ನ ನೋಡ್ಕೊಳಕ್ಕಾಗದೆ ಊರು ಬಿಟ್ಟು ಊರು ಹೋಗಿ ದುಡ್ಕೊಂಡು ಅದನ್ನು ಕಟ್ಕೊಂಡು ಅದು ಮುಗಿದೆ. ಕೊನೆಗೆ 20 ವರ್ಷ ಬಿಟ್ಟು ಹೋಗಿ ಬ್ಯಾಂಕಲ್ಲಿ, ಸರ್ ನಾನು ಇನ್ನೆಷ್ಟು ಕಟ್ಟಬೇಕು ನಿಮಗೆ ಅಂತ ಕೇಳಿದಾಗ, ಹಣ ಇಷ್ಟು, ಇದುವರೆಗೂ ನೀನು ಕಟ್ಟಿರೋದೆಲ್ಲ ನನಗೆ ಬಡ್ಡಿನೇ, ಇನ್ನು ಅಸಲು ಕಟ್ಟೋಕ್ಕಿದೆ, ಇನ್ನೂ 10 ವರ್ಷ ಕಟ್ಟಬೇಕು ಹೋಗು ಅಂತ ಅವ್ನು ಹೇಳಿದಾಗ ನಿಮ್ಮ ನೆಮ್ಮದಿ ಸಂಪೂರ್ಣ ಹಾಳು ಮಾಡಿಕೊಂಡು ಯಾಕ್ರಿ ಬದುಕ್ತೀರಾ? ಇರೋಂಥದ್ರಲ್ಲಿ ಎಷ್ಟಿದೆಯೋ ಅಷ್ಟರಲ್ಲಿ ಬದುಕಿ. ಅಟ್ಲೀಸ್ಟ್ 10 ಲಕ್ಷ ರೂಪಾಯಿ ಸೇರಿಸಿದ್ರಾ? ನಿಮ್ಮ ಸೇಫ್ಟಿ ಫಂಡ್ ಎಷ್ಟಿದೆ ನೋಡಿ.
ನಿಮ್ಮ 6 ತಿಂಗಳಿಗೆ ಬದುಕೋಕೆ ಎಷ್ಟು ಹಣ ಬೇಕಾಗಿದೆ, ಪರ್ ಮಂತ್ ನಾನು ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ, ಇನ್ನು 6 ತಿಂಗಳು ನಾನು ಬದುಕೋಕ್ಕೆ ಎಷ್ಟು ಹಣ ಬೇಕು ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಅಮೌಂಟನ್ನು ರಿಸರ್ವ್ ಮಾಡಿಡಿ. ಯಾವ ರೀತಿ ಡೈರೆಕ್ಟಾಗಿ ಹೋಗಿ ಕ್ಯಾಶನ್ನೇ ಒಳಗಿಡ್ಬೇಡಿ, ಟ್ರೆಸರಿಲ್ಲೋ ಮತ್ತೊಂದರಲ್ಲೋ ಇಡೋಕ್ಕೆ ಹೋಗ್ಬೇಡಿ. ಯಾಕೆಂದರೆ ಈ ಕಳ್ತನ ಮಾಡೋರು ಇರ್ಬೋದು, ಅಥವಾ ನಮ್ಮ ಗೌರ್ಮೆಂಟೇ ನೈಟು ನೋಟ್ ಬ್ಯಾನ್ ಅಂತಲೂ ಮಾಡ್ಬೋದು. ಆ ಅವಶ್ಯಕತೆ ನಮಗೆ ಬೇಕಾಗಿಲ್ಲ. ಆ 6 ತಿಂಗಳಿಗೆ ನನಗೆ ಬದುಕಬೇಕಾದಂಥ ಹಣನ ಈಗ ಅಪ್ರಾಕ್ಸಿಮೇಟ್ ಒಂದು 50,000 ಅಂತ ಇಟ್ಕೊಳ್ಳಿ. 50,000ನ ಸೀದಾ ತಗೊಂಡೋಗಿ ಗೋಲ್ಡ್ ಕಾಯಿನ್ನ ಬೈ ಮಾಡಿ ವಿತೌಟ್ GST, ಅಂದರೆ GST ಇರುತ್ತೆ, ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಇಲ್ಲದೆ ಇರೋಂಥ ಗೋಲ್ಡನ್ನು ಬೈ ಮಾಡಿ ತಂದು ನೆಮ್ಮದಿಯಾಗಿ ಮನೆಯಲ್ಲಿ ಒಂದು ಸೇಫೆಸ್ಟ್ ಜಾಗದಲ್ಲಿ ಇಡಿ. ಹಾಗೂ ಮನೆ ಸೇಫ್ ಇಲ್ಲ ಅಂತ ಅನ್ನಿಸ್ತು ಅಂತಂದರೆ ಬ್ಯಾಂಕಲ್ಲೇ ಒಂದು ಲಾಕರ್ನ ತಗೊಂಡು ಅದರೊಳಗೆ ಸೇಫಾಗಿ ಇಟ್ಬಿಟ್ಟು ಬನ್ನಿ. ನಿಮ್ಮ ಅವಸರ ಕಾಲದಲ್ಲಿ ತಗೊಂಡೋಗಿ ಬಳಸ್ಕೊಳ್ಳಿ. ಅದೊಂದಾದಮೇಲೆ ಹಾಗೂ ನನಗೆ ಅಮೌಂಟ್ ಉಳೀತು ಅಂತ ಅನ್ನಿಸ್ತು ಅಂತಂದರೆ ಬೆಳೀತಿರುವಂಥ ಸ್ಥಳ ಯಾವ್ದಾರು ಇತ್ತು ಅಂದರೆ ರೆವೆನ್ಯೂ ಲ್ಯಾಂಡು ಅಂಥ ಜಾಗದಲ್ಲಿ ಹೋಗಿ ಒಂದು ಸೈಟನ್ನು ಪರ್ಚೇಸ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು 10 ವರ್ಷ ಬಿಟ್ಟೇ ಡಿಮ್ಯಾಂಡ್ ಬರಲಿ, ಆದರೆ ನಿಮ್ಮ ಹೆಸರಲ್ಲಿ ಬಿದ್ದಿರುತ್ತೆ. ಆದರೆ ಲ್ಯಾಂಡ್ ಬೈ ಮಾಡೋದ್ರಲ್ಲಿ ಒಂದು ಪ್ರಾಬ್ಲಮ್ ಏನಂತಂದರೆ, ನಿಮಗೆ ನಿಮ್ಮ ಫ್ಯಾಮಿಲಿಗೆ ಅತಿ ಕಷ್ಟದ ಪರಿಸ್ಥಿತಿಯಲ್ಲಿ ನನಗೆ ಹಣ ಬೇಕು ಅಂತಂದಾಗ ನೀವು 10 ಲಕ್ಷ ಕೊಟ್ಟು ತಗೊಂಡಂಥ ಸೈಟು 10 ಲಕ್ಷಕ್ಕೆ ಸೇಲ್ ಆಗಲ್ಲ. ಏಕೆಂದರೆ ನನಗೆ ಎಮರ್ಜೆನ್ಸಿ ಇದ್ದಾಗ ಯಾವನು ಸಹ ಬೈಯರ್ಸು ಅಷ್ಟು ಮುಂದೆನೂ ಬರಲ್ಲ, ಮತ್ತು 10 ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡಿದ್ರೆ ತಗೊಳ್ಳೋದು ಕಡಿಮೆನೇ. ಹಾಗಿದ್ದಾಗ ನಾನು ಬೇರೆ ಏನು ಮಾಡ್ಬೋದು ಆಪ್ಷನ್ನು ಅಂತಂದರೆ, ಸಿಂಪಲ್ಲಾಗಿ ಗೌರ್ಮೆಂಟ್ ಬಾಂಡ್ಸ್ಗಳು ಬರುತ್ತೆ, ಪ್ರೈವೇಟ್ ಬಾಂಡ್ಸ್ಗಳು ಸಹ ಇದೆ. ನೀವು ಯಾರಾದರೂ ನಿಮ್ಮ ಏರಿಯಾದಲ್ಲಿ ಸ್ಟಾಕ್ ಬ್ರೋಕರ್ಸ್ ಇದ್ದರು ಅಂದರೆ ಅವ್ರನ್ನ ಮೀಟ್ ಮಾಡಿ, ನಂದು ಇಷ್ಟು ಲಕ್ಷ ರೂಪಾಯಿ ಇದೆ, ನನಗೆ ಬಾಂಡ್ಸ್ ಬೇಕಾಗಿದೆ ಅಂತೇಳಿ ಇಸ್ಕೊಂಡ್ರಿ ಅಂತಂದರೆ ಮಿನಿಮಮ್ 10% ಪರ್ ಇಯರ್ಗೆ ನಿಮಗೆ ರಿಟರ್ನ್ಸ್ ಬರ್ತಾ ಹೋಗುತ್ತೆ. ನೀವು ಹಾಕಿದಂಥ ಹಣ ಅಲ್ಲೇ ಇರುತ್ತೆ. ಬರುವಂಥ ಆ ರಿಟರ್ನ್ಸನ್ನು ಇಟ್ಕೊಂಡು ನಿಮ್ಮ ಲೈಫ್ನ ಆರಾಮಾಗಿ ಲೀಡ್ ಮಾಡ್ಬೋದು. ಆದರೆ ಎಲ್ಲಿವರೆಗೂ ನೀವು ದುಡಿತಾ ಇರ್ತೀರೋ ಅಲ್ಲಿವರೆಗೂ ಆ ಬಾಂಡಲ್ಲಿ ಬರುವಂಥ ರಿಟರ್ನ್ಸ್ನ ಬಳಸೋಕೆ ಹೋಗ್ಬೇಡಿ, ಅದನ್ನು ರೀಇನ್ವೆಸ್ಟ್ ಮಾಡ್ತಾ ಹೋಗಿ. ಆಗ ಅದು ಸಹ ಕಾಂಪೌಂಡಿಂಗ್ ಆಗಿ ನಿಮ್ಮ ರಿಟೈರ್ಮೆಂಟ್ ಏಜ್ ಬರುವಾಗ ನಿಮಗೆ ಒಂದು ಹ್ಯೂಜ್ ಅಮೌಂಟ್ ಬರ್ತಾ ಹೋಗುತ್ತೆ. ಹಾಗಿದ್ದಾಗ ನೀವು ಈಗಿನ ಲೈಫ್ ಸ್ಟೈಲ್ನ ಆಲ್ಮೋಸ್ಟ್ ಚೇಂಜ್ ಮಾಡಿಕೊಂಡು ಬದುಕುವಂಥದ್ದು ತುಂಬಾ ಸೂಕ್ತ. ಒಂದು ದಿನದ ಶೋಕಿಗೋಸ್ಕರ ಹಲವು ದಿನದ ದುಡಿಮೆನ ಹಾಳು ಮಾಡೋಕ್ಕೆ ಹೋಗಬೇಡಿ. ಅದ್ಯಾವುದು ದೊಡ್ಡ ಮನುಷ್ಯರುಗಳಿಗೆ ಆಲ್ರೆಡಿ ಹೇಳಿದ್ದಾರೆ, 20 ವರ್ಷ ದುಡಿದ ಹಣನ ಕೇವಲ 500 ಜನ ಮುಂದೆ ತೋರಿಕೆಗೋಸ್ಕರ ಖರ್ಚು ಮಾಡ್ತಾರೆ ಅಂತ. ಈ ಈವೆಂಟ್ಗಳು ಯಾವ್ಯಾವ ನಿಮಗೆ ಆಲ್ರೆಡಿ ಗೊತ್ತಿರ್ಬೋದು. ನಮ್ಮಲ್ಲಿ ಮಾಡ್ತಿರೋಂಥ ಆಡಂಬರ ಮದುವೆಗಳಾಗಿರ್ಬೋದು, ನಾಮಕರಣಗಳು, ಬರ್ತ್ಡೇ ಪಾರ್ಟಿಗಳು, ಇನ್ನು ಈಗೊಂದು ಹೊಸದಾಗಿ ಟ್ರೆಂಡಿಂಗ್ ಹೋಗ್ತಿರೋಂಥದ್ದು ಜಾತ್ರೆಗಳು. ಒಂದೊಂದು ವ್ಯಕ್ತಿಗೆ ಇಲ್ಲ ಅಂತಂದರೂ